ಸಾವಿರಾರು ಜನರಿಗೆ ಅನ್ನ ಹಾಕಿದ್ದ ತುಮಕೂರಿನ ಅನ್ನದಾತ ಇನ್ನಿಲ್ಲ. ಹೃದಯಾಘಾತದಿಂದ ನೈಟ್ ಕ್ಯಾಂಟೀನ್ ಕುಮಾರಣ್ಣ ಸಾವು. ಕ್ಯಾಂಟೀನ್ ಕುಮಾರಣ್ಣನ ಸಾವಿಗೆ ಕಂಬನಿ ಮಿಡಿದ ತುಮಕೂರು. ನೈಟ್ ಕ್ಯಾಂಟೀನ್ ಕುಮಾರಣ್ಣ ತುಮಕೂರಿನಲ್ಲೇ ಹುಟ್ಟಿ ಬೆಳೆದಿರೋರು ಈ ಹೆಸರನ್ನ ಕನಿಷ್ಠ ಒಂದು ಬಾರಿಯಾದರೂ ಕೇಳಿಯೇ ಇರ್ತಾರೆ. ಬೇರೆ ಬೇರೆ ಊರುಗಳಿಂದ ಕೆಲಸಕ್ಕೆಂದೋ ಓದೋದಕ್ಕೆಂದೋ ತುಮಕೂರಿಗೆ ಬಂದಿರೋ ಕೆಲ ಹುಡುಗರಿಗೂ ಈ ಹೆಸರು ಚಿರಪರಿಚಿತ. ದುಡ್ಡಿದ್ಯಾ ಇಲ್ವಾ ಅಂತಾನೂ ಕೇಳದೆ ಮಧ್ಯರಾತ್ರಿವರೆಗೂ ತುಮಕೂರಿನ ಜನರಿಗೆ ಅನ್ನ ನೀಡುತ್ತಿದ್ದ ಈ ನೈಟ್ ಹೋಟೆಲ್ ಕುಮಾರಣ್ಣ ಇನ್ನಿಲ್ಲ ಅನ್ನೋ ಸುದ್ದಿ ಬಂದಿದ್ದು ಇದು ತುಮಕೂರಿನ ಜನರಿಗೆ ಭಾರಿ ಆಘಾತವನ್ನ ಉಂಟು ಮಾಡಿದೆ. ಹೌದು, ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಕಳೆದ 31 ವರ್ಷದಿಂದ ರಾಜ್ಕುಮಾರ್ ಹೋಟೆಲ್ ಅನ್ನೋ ಹೆಸರಿನಲ್ಲಿ ನೈಟ್ ಕ್ಯಾಂಟೀನ್ ನಡೆಸುತ್ತಿದ್ದ ಈ ಕುಮಾರ್ ತುಮಕೂರಿನಲ್ಲಿ ನೈಟ್ ಕ್ಯಾಂಟೀನ್ ಕುಮಾರಣ್ಣ, ಚಿತ್ರಾನ್ನ ಕುಮಾರಣ್ಣ ಅಂತಲೇ ಫೇಮಸ್. ಪ್ರತಿನಿತ್ಯ ಸಾವಿರಾರು ಜನರಿಗೆ ಊಟ ನೀಡುತ್ತಿದ್ದ ಈ ಕುಮಾರಣ್ಣ ಭಿಕ್ಷುಕರಿಗೆ, ದುಡ್ಡಿಲ್ಲದೆ ಬರ್ತಿದ್ದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಉಚಿತವಾಗಿಯೇ ಊಟವನ್ನ ನೀಡ್ತಾ ಇದ್ರು. ಹೀಗಾಗಿ ಅದೆಷ್ಟೋ ಜನ ಈ ಕುಮಾರಣ್ಣನ ಫ್ಯಾನ್ಸ್ ಆಗಿಬಿಟ್ಟಿದ್ರು. ಆದರೆ ನಿನ್ನೆ ತಡರಾತ್ರಿ ಕುಮಾರಣ್ಣ ತಮ್ಮ ಮನೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದೆಷ್ಟೋ ಮಂದಿ ಬಡವರ ಹೊಟ್ಟೆ ತುಂಬಿಸಿದ್ದ ಕುಮಾರ್ ಅವರನ್ನ ಕಳೆದುಕೊಂಡ ತುಮಕೂರಿಗರು ಇಂದು ಕಂಬನಿ ಮಿಡಿದಿದ್ದಾರೆ. ನಿನ್ನೆ ರಾತ್ರಿ ಹೋಟೆಲ್ ಕೆಲಸವನ್ನ ಮುಗಿಸಿ ಮನೆಗೆ ಹೋಗಿ ಊಟ ಮಾಡಿ ಎದ್ದು ಹೊರಗಡೆ ಹೋಗುವ ವೇಳೆ ಕುಮಾರ್ ಏಕಾಏಕಿ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಕುಟುಂಬಸ್ಥರು ಕುಮಾರ್ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಕುಮಾರ್ ಸಾವನ್ನಪ್ಪಿ ಬಿಟ್ಟಿದ್ರು. ರಾತ್ರಿ ಹೋಟ್ಲು ಕೆಲಸ ಮುಗಿಸ್ಕೊಂಡು ಒಂದು 9:30-10 ಗಂಟೆ ಮುಗಿದಿದೆ. ಒಂದು 11 ಗಂಟೆಗೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಊಟ ಮಾಡಿ ತಲೆಗೆ ಎಣ್ಣೆ ಇಟ್ಕೊಬೇಕಾದ್ರೆ ದಿಢೀರಂತ ಕುಸ್ತು ಹಂಗೆ ಬಿದ್ದೋಗಿದ್ದಾರೆ. ಬೇರೆ ಆಸ್ಪತ್ರೆಗೆ ತಗೊಂಡೋದ್ರೂ ಅಲ್ಲಿ ಹೋಗಿದ್ದಾರೆ ಅಂತ ವಾಪಸ್ ಕಳಿಸಿದ್ರು. ಹೌದು 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 ಇವತ್ತು ತುಮಕೂರಲ್ಲಿ ಫೇಮಸ್ ಆಗಿರೋದು ಅಂದರೆ ಅನ್ನದಾತ ಅಂತಲೇ ಫೇಮಸ್ ಆಗಿದ್ದಾರೆ. ಭಿಕ್ಷುಕರಿಗಾಗಲಿ ಮತ್ತು ಯಾರಿಗಾದ್ರು ದುಡ್ಡಿಲ್ದಲೆ ಅಂತ ಬಂದರೆ ಫ್ರೀಯಾಗಿ ಊಟ ಕೊಟ್ಟು ಕಳಿಸೋರು. ಇವತ್ತು ಇಡೀ ತುಮಕೂರನ್ನೇ ಶೋಕಸಾಗರದಲ್ಲಿ ಮುಳುಗಿದೆ. ನಿಜ, ಅನ್ನದಾತನ ಕಳ್ಕೊಂಡ್ವಿ ಅಂತ ಎಲ್ಲ ನೊಂದ್ಕೊತಾ ಇದ್ದಾರೆ ಸರ್. ಸ್ಕೂಲ್ ಮಕ್ಕಳಿಗೂ ಹೌದು ನಿಜ, ಎಲ್ಲರಿಗೂ ಯಾರಿಗೆ ಊಟ ದುಡ್ಡೇ ಕೇಳ್ತಿರ್ಲಿಲ್ಲ. ಅವರು ಯಾರು ಕೊಡ್ತಾರೋ ಅವ್ರ ಹತ್ರ ಇಸ್ಕೊಂತಿದ್ದು ಅಷ್ಟೇ ಬಿಟ್ಟರೆ ದುಡ್ಡು ಕೊಡಿ ಅಂತ ಯಾರನ್ನೂ ಕೇಳ್ದವ್ರಲ್ಲ. ಊಟ ಕೊಡ್ತಿದ್ದಷ್ಟೇ ಅವ್ರ ಡ್ಯೂಟಿ. ದುಡ್ಡು ಕೊಡೋದು ಬಿಡೋದು ಅವ್ರಿಗೆ ಸೇರ್ಕೊಂಡಿದ್ದು. ಇವತ್ತು ಈ ತುಮಕೂರಲ್ಲಿ ಒಬ್ಬ ಸೆಲೆಬ್ರಿಟಿಗಿನ್ನ ಹೆಚ್ಚಿತವಾಗಿ ಇವರು ಒಂದು ಮರಣನ ಸಖತ್ತು ದುಃಖದಲ್ಲಿ ಸಾಗಿಸ್ತಾ ಇದ್ದಾರೆ. ಜನ ತುಂಬ ನೊಂದ್ಕೊತಾ ಇದ್ದಾರೆ ಸರ್. ಕುಮಾರ್ ತಮ್ಮ ನೈಟ್ ಕ್ಯಾಂಟೀನ್ನಲ್ಲಿ ಬಡವರಿಗೆ, ಹಣ ಇಲ್ಲದವರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ರೋಗಿಗಳಿಗೆ ದುಡ್ಡು ಇಲ್ಲ ಅಂದರೂ ಕೂಡ ಊಟವನ್ನ ಕೊಡ್ತಾ ಇದ್ರು. ಹೀಗಾಗಿ ಜನರು ಅವರನ್ನ ಅನ್ನದಾತ ಕುಮಾರಣ್ಣ ಅಂತಲೇ ಕರೀತಾ ಇದ್ರು. ತುಮಕೂರಿನಲ್ಲಿ ಕುಮಾರಣ್ಣ ಯಾವ ಸೆಲೆಬ್ರಿಟಿಗಳಿಗೂ ಕಮ್ಮಿ ಇಲ್ಲ ಅನ್ನುವಂತೆ ಹೆಸರು ಮಾಡಿದ್ದಾರೆ. ಕುಮಾರಣ್ಣದೊಂದು ನೈಟ್ ಹೋಟ್ಲು ಕುಮಾರಣ್ಣದೊಂದು 10 ಜನಕ್ಕೆ 1000 ಜನಕ್ಕೆ ಅನ್ನದ ಪ್ರಭುಗಳು ಪಾಪ ಅಸ್ಥಿ ಅನ್ನೋದಕ್ಕೆ ಕೈಯಿಲ್ಲ ಕಾಲಿಲ್ಲ ಅನ್ನೋದಕ್ಕೆ ಬಂದೋದಕ್ಕೆ ಪಾಪ ಅನ್ನ ಸಂಸ್ಕರಣೆ ಮಾಡಿದೆ. ಇವತ್ತು ಅದನ್ನು ಕಳ್ಕೊಳ್ಳೋದಕ್ಕೆ ನಮಗೆ ದುಃಖ ಆಗ್ತೈತೆ. ನನ್ನ ಆತ್ಮೀಯ ಸ್ನೇಹಿತರು ಕುಮಾರಣ್ಣದು ನಾನು 2 ದಿವಸದ ಮುಂಚೆ ಮಾತಾಡಿಸಿದ್ದೆ. ಯುಗಾದಿ ಹಬ್ಬಕ್ಕೆ 2 ದಿವಸ ರಜೆ ಆಗ್ತೀನಿ, ನಾನು ಓಟ ಕೆಲಸ ಮಾಡಿಕೊಡಪ್ಪ ಎಲ್ಲ ಹಿಡಿದು ನೊಂದವ್ರಿಗೆ ಬೆಂದವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದ ಸರ್ ಕುಮಾರಣ್ಣ. ಇವತ್ತು ಅವ್ರ ಚುನಾವಣೆ ಅದರ ಆತ್ಮಕ್ಕೆ ಶಾಂತಿ ಇರಲಿ ಅಂತೇಳಿ ನಾನು ಧನ್ಯವಾದಗಳು ಹೇಳ್ತೀನಿ ಸರ್. ಶುಭ ಕೋರ್ತೀನಿ. ಇನ್ನು ಕೇವಲ ಹೋಟೆಲ್ ವ್ಯಾಪಾರ ಮಾತ್ರವಲ್ಲ, ನೈಟ್ ಕ್ಯಾಂಟೀನ್ ಕುಮಾರಣ್ಣ ಸಿನಿಮಾದಲ್ಲಿಯೂ ತಮ್ಮ ನಟನ ಕೌಶಲ್ಯವನ್ನ ತೋರಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಹಾಗೂ ಕನ್ನಡ ಚಿತ್ರರಂಗದ ಜೊತೆ ಒಳ್ಳೆ ನಂಟನ್ನ ಹೊಂದಿದ್ದ ಕುಮಾರಣ್ಣ ಶಿವರಾಜ್ ಕುಮಾರ್ ನಟನೆಯ ಓಂ ಸಿನಿಮಾ ಹಾಗೂ ಅಜಯ್ ರಾವ್ ನಟನೆಯ ಕೃಷ್ಣ ರುಕ್ಕು ಸೇರಿದಂತೆ ಇನ್ನೂ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು. ಹೀಗಾಗಿ ಇಂದು ಚಿತ್ರರಂಗದ ಕೆಲವರು ಕೂಡ ಕುಮಾರ್ ಅವರ ಅಂತಿಮ ದರ್ಶನವನ್ನ ಪಡೆದು ಭಾವುಕರಾದರು. ನಮಗೆ ಸುಮಾರು ಒಂದು 7-8 ವರ್ಷದಿಂದ ಪರಿಚಯ.
ನಮ್ಮ ಅರುಣ್ ಸರ್ ಇದ್ದಾರಲ್ಲ ಅವ್ರ ಚಿಕ್ಕಪ್ಪನೇ. ಸೊ ನಾವು ಇವ್ರ ಮನೆಗೆಲ್ಲ ಬರ್ತಿದ್ವಿ. ಅವಾಗಿಂದ ನಮ್ಗೆ ತುಂಬ ಬೇಕಾಗಿರೋದು ವಿಷಯ ಬೆಳಗ್ಗೆ ಗೊತ್ತಾದ ತಕ್ಷಣ ಎಲ್ಲ ಆಚೆ ಇದ್ವಿ, ಹಿಂಗೆ ರಾತ್ರಿ ಹಿಂಗೆ ಆಯಿತು ಅಂತ. ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಸುಮಾರು ವಿಷಯಗಳು ಹೇಳ್ತಿದ್ರು. ನನ್ನ ಅಪ್ಪು ಸರ್ ಬಗ್ಗೆ ತುಂಬ ವಿಷಯಗಳ್ನ ಹೇಳಿದ್ರು. ಅವರು ಓಮ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ, ಅವಾಗ ಒಂದು ಸಣ್ಣ ರೋಲ್ ಮಾಡಿದ್ರು, ಅದ್ರ ಬಗ್ಗೆ ಸುಮಾರು ಹೇಳ್ತಿದ್ರು ನಮಗೆ, ಹೆಂಗಪ್ಪ ಹಿಂಗಿತ್ತು ಇಂಡಸ್ಟ್ರಿ ಅಂತ. ಇವ್ರ ಮನೆಗೆ ಯಾವಾಗ ಬಂದಾಗ ನಾವು ಊಟ ಮಾಡೋಕ್ಕೆ ಹೋಗ್ತಿದ್ವಿ. ಅವ್ರು ಹಿಂಗೆ ಹೋಟ್ಲು ಇತ್ತು, ಬಟ್ ಆ ಹೋಟ್ಲ್ ಬಗ್ಗೆ ನಮ್ಮ ಅರುಣ್ ಸರ್ ಯಾವಾಗಲೂ ಹೇಳ್ತೀವಿ. ಬಟ್ ಒಂದು ಸಾರಿನೂ ಹೋಟ್ಲಿಗೆ ಬರೋಕ್ಕೆ ಆಗಿರಲಿಲ್ಲ ನಮಗೆ. ಯಾವಾಗ ಬಂದರೂ ಮನೆಗೆ ಬರ್ತಿದ್ವಿ. ತುಂಬ ಬೇಜಾರಾಗುತ್ತೆ ಇದರಲ್ಲಿ. ಮಕ್ಕಳು ತುಂಬ ಚಿಕ್ಕವರಿಂದ, ದೇವರವ್ರಿಗೆ ಶಕ್ತಿ ಕೊಡಲಿ. ಅದೇನೇ ಇರಲಿ, ವ್ಯಾಪಾರದ ಜೊತೆಗೆ ಮಾನವೀಯತೆಯನ್ನು ಮೆರೆಯುತ್ತಾ ತುಮಕೂರಿನ ಪಾಲಿನ ಅನ್ನದಾತನಾಗಿ ಗುರುತಿಸಿಕೊಂಡಿದ್ದ ಕುಮಾರ್ ಸಾವಿಗೆ ಇಡೀ ತುಮಕೂರೇ ಕಂಬನಿ ಮಿಡಿದಿದೆ. ದೇವರು ಕುಮಾರ್ ಅವರ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ನೀಡಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.